ಹಾಯ್ ಫ್ರೆಂಡ್ಸ್, ಟಾಟಾ ಪಂಚಲ್ಲಿ ಕ್ರೂಸ್ ಕಂಟ್ರೋಲ್ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ಯಾರಿಗಾದ್ರು ಗೊತ್ತಿಲ್ಲ ಅಂದರೆ ಈಗ ಇನ್ಫಾರ್ಮೇಶನ್ ಕೊಡ್ತೇನೆ. ಆಲ್ಮೋಸ್ಟ್ ನೀವು 50 ಕಿಲೋಮೀಟರ್ ಸ್ಪೀಡ್ ಇಂದ ಮೇಲೆ ಹೋದ್ಮೇಲೆ ಟಾಪ್ ಗೇರಲ್ಲಿ ಇರೋವಾಗ ಇಲ್ಲಿ ನೋಡಿ, ಇಲ್ಲೊಂದು ಕ್ರೂಸ್ ಬಟನ್ ಕೊಟ್ಟಿದ್ದಾರೆ ಆನ್ ಮಾಡೋದಕ್ಕೆ. ಇದು ಆನ್ ಮಾಡಿದಾಗ ಇಲ್ಲಿ ಇಲ್ಲಿ ಸ್ಪೀಡೋಮೀಟರಲ್ಲಿ ಒಂದು ಗ್ರೀನ್ ಕಲರ್ ಸಿಂಬಲ್ ಬರುತ್ತೆ. ಈಗ ಆಕ್ಟಿವೇಟ್ ಮಾಡಬೇಕಿದ್ರೆ ಫಸ್ಟ್ ಈ ಬಟನ್ ಹೊತ್ತಾಗ ಅಲ್ಲಿ ಗ್ರೀನ್ ಕಲರ್ ಸಿಂಬಲ್ ಬರುತ್ತೆ. ಅದಾದ್ಮೇಲೆ ಇಲ್ಲಿ ಮೈನಸ್ ಮಾರ್ಕ್ ಇದೆಯಲ್ಲ, ಸ್ಪೀಡ್ ಡೌನ್ ಬಟನ್, ಅದನ್ನು ಪ್ರೆಸ್ ಮಾಡಬೇಕು. ಆವಾಗ ನಿಮಗೆ ಅದು ಗೊತ್ತಾಗುತ್ತೆ. ಇಂಜಿನ್ ಇವಾಗ ಕ್ರೂಸ್ ಅಲ್ಲಿದೆ, ಈಗ 70 ಸ್ಪೀಡಲ್ಲಿ ಇದ್ದೀನಿ. ನೀವು ಸ್ಪೀಡ್ ಅಪ್ ಮಾಡಬೇಕಿದ್ರೆ ಇಲ್ಲಿ ಪ್ಲಸ್ ಬಟನ್ ಕೊಟ್ಟಿದ್ದಾನೆ. ಪ್ಲಸ್ ಮಾಡಿದ್ರೆ ಸ್ವಲ್ಪನೇ ಸ್ಪೀಡ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದು ನಿಮ್ಗೆ ಗೊತ್ತಾಗುತ್ತೆ. ಇಂಜಿನ್ ಸೆಟ್ ಆದಮೇಲೆ ಮತ್ತೆ ನೀವು ಪ್ರೆಸ್ ಮಾಡಿದ್ರೆ ಮತ್ತೆ ಜಾಸ್ತಿ ಹೋಗುತ್ತೆ. ಸ್ಪೀಡ್ ಡೌನ್ ಮಾಡಬೇಕಿದ್ರೆ ಮೈನಸ್ ಬಟನ್ ಪ್ರೆಸ್ ಮಾಡಬೇಕು. ಆಯಿತಾ? ನಿಮಗೆ ಸಡನ್ ಸಿಚುವೇಶನ್ ಏನಾದ್ರು ಬಂತು, ಎದುರುಗಡೆ ವೆಹಿಕಲ್ ಬಂತು, ಇಲ್ಲ ಏನು ಸಡನ್ ಬ್ರೇಕ್ ಹಾಕಬೇಕು ಅಂತ ಬಂದರೆ ನೀವು ಬ್ರೇಕ್ ಪೆಡಲ್ ಪ್ರೆಸ್ ಮಾಡಿದ ಕೂಡಲೇ ಕ್ರೂಸ್ ಕ್ಯಾನ್ಸಲ್ಡ್ ಅಂತ ಬರುತ್ತೆ. ಬಟ್ ಇಲ್ಲಿ ಗ್ರೀನ್ ಕಲರ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಅದು ಹಾಗೆ ಇರುತ್ತೆ. ಇವಾಗ ಮತ್ತೆ ನೀವು ನೆಗೆಟಿವ್ ಬಟನ್ ಒತ್ತಿದಾಗ ಕ್ರೂಸ್ ರೆಸ್ಯೂಮ್ ಆಗುತ್ತೆ, ಸ್ಟಡಿಯಾಗಿ ಹೋಗ್ಬೋದು. ಇವಾಗ ನೋಡಿ, ಇವಾಗ ಸಾಕು ನಿಮಗೆ ಕ್ರೂಸ್ ಕಂಟ್ರೋಲ್ ಎಲ್ಲ ಹೋಗೋದು ಬೇಡ, ನಿಮ್ಗೆ ನಾರ್ಮಲ್ ಎಕ್ಸಲೇಟರ್ ಪೆಡಲ್ ಪ್ರೆಸ್ ಮಾಡ್ಕೊಂಡೇ ಹೋಗ್ತೀರಾ ಅಂತ ಆದರೆ ಇವಾಗ ಆಫ್ ಮಾಡೋದು. ಇಲ್ಲಿ ಕ್ರೂಸ್ ಕ್ಯಾನ್ಸಲ್ ಅಂತ ಕೊಟ್ಟಿದ್ದಾರೆ, ಅದಲ್ಲ ಆ್ಯಕ್ಚುಲಿ ಬಟನ್ನು. ಜಸ್ಟ್ ನೀವು ಆವಾಗ ಕ್ರೂಸ್ ಬಟನ್ ಆನ್ ಮಾಡೋದಕ್ಕೆ ಹೇಗೆ ಯೂಸ್ ಮಾಡೋದಿಲ್ಲ, ಅದನ್ನೇ ಮತ್ತೆ ಪ್ರೆಸ್ ಮಾಡಿ ಇಲ್ಲಿ ಕ್ರೂಸ್ ಆಫ್ ಅಂತ ಡಿಸ್ಪ್ಲೇನಲ್ಲಿ ಬರುತ್ತೆ. ಇಲ್ಲಿ ನಿಮ್ಗೆ ಕಾಣುತ್ತೆ ಕ್ರೂಸ್ ಆಫ್ ಅಂತ. ಇದೇ ರೀತಿ ನಿಮಗೆ ಟಾಟಾ ಪಂಚಲ್ಲಿ ಬೇರೆ ಯಾವ್ದಾದ್ರು ಫೀಚರ್ಸ್ ಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮಗೆ ವಿಡಿಯೋ ಮಾಡಿ ಮತ್ತೆ ಹಾಕ್ತೀನಿ. ಥ್ಯಾಂಕ್ ಯು.